ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ನಾವು ಊಟಿಯಿಂದ ಬೆಂಗಳೂರು ಬರಬೇಕಾದ್ರೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಮುದುಮಲೆ ಟು ಬಂಡೀಪುರ ಫಾರೆಸ್ಟು. ಆ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು ಮಧ್ಯಾಹ್ನ 1:30 ಡೇ ಟೈಮ್ ಆಗಿದ್ದರಿಂದ ಅಷ್ಟೊಂದು ಅನಿಮಲ್ಸ್ ಏನೂ ಸ್ಪಾಟ್ ಆಗಲಿಲ್ಲ. ಅಲ್ಲಲ್ಲಿ ಜಿಂಕೆಗಳಂತೂ ಹೆವಿ ಜಿಂಕೆಗಳಿತ್ತು. ಅದೇ ಥರ ಆನೆ ಒಂದು 2-3 ಕಡೆ ಆನೆ ಸ್ಪಾಟ್ ಆಯಿತು. ಬನ್ನಿ ನೀವು ನನ್ನ ಜೊತೆ ಈ ಜರ್ನಿನ ಡಿಜಿಟಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ ಹೋಗ್ತಾ ದಾರಿಯಲ್ಲಿ ಅಲ್ಲಲ್ಲಿ ಅನಿಮಲ್ ಕ್ರಾಸಿಂಗ್ ಝೋನ್ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಆದರೆ ನಾವು ಹೋಗ್ತಾ ಒಂದು ಅನಿಮಲ್ಲು ಕ್ರಾಸ್ ಆಗಿಲ್ಲ. ಫಸ್ಟು ದೂರದಲ್ಲಿ ಒಂದು ಆನೆ ಸ್ಪಾಟ್ ಆಯಿತು. ಅದೆಲ್ಲಿ ಒಳಗಡೆ ಇತ್ತು, ಕಾಡು ಒಳಗಡೆ ಇತ್ತು. ಮತ್ತು ಮೊಬೈಲಲ್ಲಿ ಝೂಮ್ ಮಾಡಿ ತೆಗ್ದಿದ್ದೀನಿ, ಅಷ್ಟು ಕ್ಲಾರಿಟಿ ಇರಲ್ಲ ನೋಡಿ. ಇದನ್ನ ಕ್ಯಾಂಪ್ ಅದ ಇದು ಕ್ಯಾಂಪ್ ಅದು. ಇನ್ನೇನು ಮುದುಮಲೆ ಮುಗಿದು ಬಂಡೀಪುರ ಎಂಟ್ರಿ ಆಗ್ತಿದ್ದಂಗೆ ಒಂದು ದೊಡ್ಡ ಆನೆ ನೋಡಿದ್ವಿ. ಸಕ್ಕ ದೊಡ್ಡದಾಗಿತ್ತು. ನಾವು ಅದು ಆದಷ್ಟು ರೋಡ್ ಸೈಡಲ್ಲೇ ಇತ್ತು. ನಾವು ಇಳಿದು ಶೂಟ್ ಮಾಡೋಕ್ಕಾಗಲಿಲ್ಲ. ದೂರದಿಂದನೇ ಮೊಬೈಲಲ್ಲಿ ಶೂಟ್ ಮಾಡಿದ್ದೀನಿ. ಒಂದು ಅಟಾಕ್ ಗಿಟಾಕ್ ಬಂದಿರ್ಬೋದ್ಯಾ? ಆಚಿನ ಕಾಟಿ ಆನದ ಇದು ಒಳಗರೆ ಆನೆ ಇಲ್ಲ ಇದು. ಇನ್ನೇನು ಮುದುಮಲೆ ಮುಗಿದು ಬಂಡೀಪುರ ಫಾರೆಸ್ಟ್ ರೇಂಜಲ್ಲಿ ಎಂಟ್ರಿ ಆಗಿದ್ದೀವಿ. ನೋಡೋಣ ಇಲ್ಲಿ ಯಾವ್ದಾದ್ರು ಅನಿಮಲ್ ಸ್ಪಾಟ್ ಆಗುತ್ತೆ ಅಂತ. ಇದು ಎಂಡಿ ಆಯ್ತಾ? ಮುದುಮಲೆ ಬಂಡೀಪುರ ಸ್ಟಾರ್ಟ್ ಅಯ್ಯ. ವೆಲ್ಕಮ್ ಟು ಕರ್ನಾಟಕ ಅಲಿಗೌಡರ್ ಬ್ರಿಡ್ಜ್. ಪೊಲೀಸ್ ಸ್ಟೇಷನ್ மரத்து மேல 2 கிது போதா கீழே வந்து மேல ஒன்று 3 தோனி 3 மைல் 4 இல்லை நிறைய ஏன் மாதிரி லெப்பாடா ஈஎஸ்டிக்கலாம் இதுதான் சொல்லிக்கிறது. அவன் கொடுத்துக்கிறதே 30 தான் ஸ்பீட் லிமிட். இங்கே
ಇದು ಕ್ಲೋಸಿಂಗ್. ಫೈನಲಿ ಬಂಡೀಪುರ ಫಾರೆಸ್ಟ್ ರೇಂಜಲ್ಲಿ ತುಂಬ ಕ್ಲೋಸಾಗಿ ಒಂದು 4 ಆನೆ ನಿಂತಿತ್ತು. ಒಂದು ಹೆಣ್ಣಾನೆ, ಒಂದು ಗಂಡಾನೆ, 2 ಮರಿ ಆನೆಗಳು ತುಂಬ ಕ್ಲೋಸಲ್ಲಿ ನೋಡಿದ್ವಿ. மொத்தமாக கிட்ட மேய்ஞ்சிருந்துச்சு. ಇನ್ನೇನು ಫಾರೆಸ್ಟ್ ರೇಂಜ್ ಮುಗಿತಾ ಬಂತು. ಅಷ್ಟು ದೂರ ಜರ್ನಿ ಮಾಡೋದಕ್ಕೆ ಒಂದು 4 ಆನೆ ನೋಡಿದ್ವಿ. ಅದೇ ಒಂದು ಖುಷಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.